ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ 1 ಕೊರಿಂಥದವರಿಗೆ 2ನೇ ಅಧ್ಯಾಯ 4ನೇ ವಾಕ್ಯ ನಾವು ಧ್ಯಾನಿಸೋಣ. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕು. ಆಮೀನ್. ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ, ಅಬ್ರಾಮನ ಸಂಗಡ ದೇವರು ಮಾತಾಡ್ತಾರೆ. ಯಾವಾಗ 75ನೇ ವಯಸ್ಸಿನಲ್ಲಿ ದೇವರು ಮಾತಾಡಿ ಅವನಿಗೊಂದು ವಾಗ್ದಾನ ಕೊಡ್ತಾರೆ, ನಾನು ನಿನಗೆ 100ನೇ ವಯಸ್ಸಿನಲ್ಲಿ ಮಗು ಕೊಡ್ತೀನಿ ಅಂತ. ದೇವರು ಕೊಟ್ಟಂಥ ಒಂದೇ ಒಂದು ಮಾತಿನಿಂದ ಅವನು ನಂಬಿಕೆಯಿಂದ ಇದ್ದ. ಅಬ್ರಾಮನಿಗೆ ಇನ್ನೊಂದು ಹೆಸರು, ನಂಬಿಕೆಯ ಮೂಲ ಪುರುಷ ಅಬ್ರಾಮನಾಗಿರ್ತಾನೆ. ಇದರಲ್ಲಿ ಅವನು ನಂಬಿಕೆಯಿಂದ ದೇವರು ಕೊಟ್ಟಂಥ ವಾಗ್ದಾನವನ್ನು ನಂಬಿಕೆಯಿಂದ ಕಾದಿದ್ದ. ಅದೇ ಪ್ರಕಾರ ತನ್ನ 100ನೇ ವಯಸ್ಸಲ್ಲಿ ಆ ವಾಗ್ದಾನವನ್ನು ಹೊಂದಿಕೊಂಡ. ಹೌದು, ಈ ದಿನದಲ್ಲಿ ನೋಡುವುದಾದರೆ ನಮ್ಮೊಬ್ಬೊಬ್ಬರ ಜೀವಿತ ದೇವರು ಒಂದೊಂದು ವಾಗ್ದಾನಗಳಿಟ್ಟಿರ್ತಾರೆ. ದೇವರ ದರ್ಶನ ಇರುತ್ತೆ, ದೇವರ ಪದ್ಧತಿ ಇರುತ್ತೆ, ದೇವರ ಆಲೋಚನೆ ಇರುತ್ತೆ. ಶತ್ರುವಾದವನು ಈ ದಿನದಲ್ಲಿ ಸಿಂಹೋದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಶತ್ರುವಾದವನು ಕಾಯ್ತಾ ಇರ್ತಾನೆ. ಶತ್ರುವಾದನು ಎಲ್ಲಿಂದನೋ ಕರ್ಕೊಂಬಂದು ಗಲಿಬಿಲಿ ಮಾಡೋದಿಲ್ಲ. ಕುಟುಂಬದಲ್ಲಿ ನಿಮ್ಮ ಸಂಗಡ ನಿಮ್ಮ ಜೊತೆ ಇರೋರನ್ನೇ, ಪಕ್ಕದಲ್ಲಿರೋರನ್ನೇ ಎಬ್ಬರಿಸ್ತಾನೆ. ಅದಕ್ಕೋಸ್ಕರ ನಿಮ್ಮ ನಂಬಿಕೆ ಬೀಳಿಸ್ಬೇಕು ಅಂತ ಮನುಷ್ಯನ ನಿಮ್ಮ ಅಕ್ಕಪಕ್ಕದಲ್ಲೇ ಚುಚ್ಚಿ ಮಾತಾಡಿ ನಿಮ್ಮ ಹೃದಯದಲ್ಲಿ ಗಲಿಬಿಲಿ ಮಾಡುವಾಗ ಶತ್ರುವಾದನು ಮಾಡ್ತಾನೆ. ಆದರೆ ದೇವ್ರ ವಾಕ್ಯದ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕು. ಹೌದು, ನಿನ್ನ ಮೇಲೆ ದೇವರು ಒಂದು ವಾಗ್ದಾನ ಇಟ್ಟಿದ್ದಾರೆ. ನಿನ್ನ ನಂಬಿಕೆಯಿಂದಲೂ ಆ ವಾಗ್ದಾನ ನೆರವೇರುತ್ತೆ. ಯಾಕಂದರೆ ನಿನ್ನನ್ನು ಕರೆದಿರೋದು ಮನುಷ್ಯನಲ್ಲ, ಈ ಭೂಮಿ ಆಕಾಶ ಉಂಟು ಮಾಡಿದ ದೇವರನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಮಗಳೇ ಮಗಳೇ ಎಂದು ಹೆಸರಿದು ಕರೆದ ದೇವರಾಗಿದ್ದಾರೆ. ಆದ್ದರಿಂದ ನಿನ್ನ ನಂಬಿಕೆಯಿಂದ, ನಿನ್ನ ನಂಬಿಕೆ ಕೆಡಿಸೋದಕ್ಕೆ ಮನುಷ್ಯನ ಶತ್ರುವಾದನು ಉಪಯೋಗಿಸ್ಕೊತಾನೆ. ಆದರೆ ನಿನ್ನ ಜೀವಿತದಲ್ಲಿ ಕಳವಳ ಬೇಡ. ನಿನ್ನ ನಂಬಿಕೆ, ನಿನ್ನ ಮೇಲಿಟ್ಟಂಥ ವಾಗ್ದಾನ ದೇವರು ನೆರವೇರಿಸ್ತಾರೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆದ್ದರಿಂದ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೀನ್, ಆಮೀನ್, ಆಮೀನ್.